ಅಮ್ಮ ಮಾಡೋಂತಹ ಉಪ್ಪಿನಕಾಯಿ ರೆಸಿಪಿ ತುಂಬ ಸುಲಭದ ವಿಧಾನ, ಹಾಗೆ ತುಂಬ ಚೆನ್ನಾಗಿರುತ್ತೆ. ವರ್ಷಗಳವರೆಗೆ ಇದು ಹಾಳಾಗೋದಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. 2 ಹುಳಿ ಮಾವಿನಕಾಯಿನ ತೊಳೆದು ಒಣ ಬಟ್ಟೆಲಿ ಒರೆಸಿ ಈ ರೀತಿ ಹೆಚ್ಚಿಟ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ 1 ಹಿಡಿಯಷ್ಟು ಮಾವಿನಕಾಯಿ ಹೋಳು, ಒಂದು ಅರ್ಧ ಹಿಡಿಯಷ್ಟು ಉಪ್ಪು, ಈ ರೀತಿ ಲೇಯರ್ ಥರ ಒಂದ್ರ ಮೇಲೆ ಉಪ್ಪು ಮಾವಿನಕಾಯಿ ಹೋಳು ಹಾಕ್ತಾ ಹೋದರೆ ಆಯಿತು. ನಂತರ ಒಂದು ಅರ್ಧ ಚಮಚ ಅರಿಶಿಣ, 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಸಿ, ಇದನ್ನು ಟೈಮ್ ಇದೆ ಅಂತಾದರೆ ಒಂದು 24 ಗಂಟೆ, ಒಂದು ಇಡೀ ದಿನ ಇದನ್ನು ಕಳಿಲಿಕ್ಕೆ ಬಿಡಿ. ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ 4 ಚಮಚದಷ್ಟು ಸಾಸಿವೆ, ಹಸಿ ಸಾಸಿವೆ ಹುರಿಯೋ ಹಾಗಿಲ್ಲ, ಒಳ್ಳೆ ಪರಿಮಳದ ಹಿಂಗೆ ಹಾಕಿ ತರಿಯಾಗಿ ಪುಡಿ ಮಾಡಿ, ಕಳಿತಂತಹ ಮಾವಿನಕಾಯಿ ಹೋಳುಗಳಿಗೆ ಸಾಸಿವೆ ಪುಡಿ ಹಾಕಿ ಮಿಕ್ಸ್ ಮಾಡಿ, ಖಾರಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡೋದು. ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ ಅರ್ಧ ಚಮಚ ಎಣ್ಣೆ, ಅರ್ಧ ಚಮಚ ಮೆಂತೆ ಮತ್ತು ಇಂಗು ಬೇಕಿದ್ರೆ ಹಾಕ್ಕೊಳ್ಳಿ, ತೀಕ್ಷ್ಣತೆ ನೋಡಿ ಹಾಕ್ಕೊಳ್ಳಿ. ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರ ಹೋಳು ಉಪ್ಪಿನಕಾಯಿ ತಯಾರಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಪರಿಮಳದೊಂದಿಗೆ ಮಾಡಿ ನೋಡಿ.